ಯಾವುದೇ ಧರ್ಮವನ್ನು, ಜಗತ್ತಿನ ಯಾವುದೇ ಧರ್ಮವನ್ನು ನಾವು ಹೀಯಾಳಿಸಬಾರ್ದು. ಯಾಕೆಂದರೆ ಅವರವರ ಪದ್ಧತಿಯಲ್ಲಿ ಫಾರಮ್ ಆಗಿದ್ದಂಥದ್ದು. ಅವ್ರು ಎಲ್ಲಿ ಫಾರಮ್ ಆಗಿತ್ತು ಅಲ್ಲಿಗೆ ಸೂಟಬಲ್ ಅನಿಸಿತ್ತು. ಯಾವ್ಯಾವ ತಪ್ಪು ಪದ್ಧತಿಗಳಿತ್ತು ಎಲ್ಲ ತಪ್ಪು ಪದ್ಧತಿಗಳು ಹೋಗ್ಬೇಕು, ಸೋಷಿಯೋ ಇವಿಲ್ಸ್ ಹೋಗ್ಬೇಕು. ಆಚರಣೆಗಳಲ್ಲಿ 90% ಒಳ್ಳೇದಿರುತ್ತೆ, ಒಂದು 10% ಕೆಟ್ಟದ್ದಿರುತ್ತೆ. ಗಣೇಶನ ಹಬ್ಬ ಮನೇಲಿ ಮಾಡ್ತಾ ಇದ್ವಿ, ಯಾವಾಗಲೂ ತಿಲಕರಿಗನ್ನಿಸ್ತು ಇದು ಮನೇಲಿ ಇರೋದಕ್ಕಿಂತ ಬೀದಿಗೆ ತಂದರೆ ನಮ್ಮ ಜನ ಒಟ್ಟಾಗ್ತಾರೆ ಅಂತ ಅನ್ನಿಸ್ತು. ಗಣೇಶನ ಹಬ್ಬ ಬರುತ್ತೆ, ಅದಕ್ಕೆ ಎಷ್ಟೋ ತಿಂಗಳುಗಳ ಮುಂಚೆ ಹೂವು ಬೆಳೀಲಿಕ್ಕೆ ಶುರು ಮಾಡ್ತಾರೆ, ಗರ್ಕೆ ಬೆಳೀಲಿಕ್ಕೆ ಶುರು ಮಾಡ್ತಾರೆ. ಸಂಕ್ರಾಂತಿಗೆ ಎಷ್ಟೋ ತಿಂಗಳುಗಳ ಮುಂಚೆ ಕಬ್ಬು ಬೆಳೀಲಿಕ್ಕೆ ಶುರು ಮಾಡ್ತಾರೆ, ಎಲ್ಲವೂ ಕಡಲೆಕಾಯಿ ಬೆಳೀತಾರೆ. ಬೆಳೆಯೋರಿಗೆ ಇದೆಲ್ಲ ಮಾರಾಟದ ವಸ್ತುಗಳು, ಕನ್ಸ್ಯೂಮರ್ಸ್ಗೆ. ನಮ್ಮಲ್ಲಿ ಜಿಡ್ಡಿನ ಕೊರತೆ ಇರುತ್ತೆ, ಎಳ್ಳು ಅಂತ ಮಾಡ್ತೀವಿ, ಎಳ್ಳಿಗೆ ಹುರ್ಗಡ್ಲೆ ಹಾಕ್ತೀವಿ, ಎಳ್ಳು ಹಾಕ್ತೀವಿ, ಕಡಲೆಕಾಯಿ ಬೀಜ ಹಾಕ್ತೀವಿ, ಕೊಬ್ಬರಿ ಹಾಕ್ತೀವಿ, ಎಲ್ಲ ಜಿಡ್ಡಿನ ಅಂಶಗಳು. ಡಿಸೆಂಬರಲ್ಲಿ ನಮಗೆ ಜಿಡ್ಡಿನ ಅಂಶಗಳು ಕಡಿಮೆ ಆಗಿರುತ್ತೆ, ಡ್ರೈ ಆಗಿರುತ್ತೆ. ಹಾಗಾಗಿ ಅದೆಲ್ಲ ವಾಪಸ್ ತುಂಬಿಸ್ತೀವಿ. ಎಷ್ಟು ಸೈನ್ಸ್ ಇದೆ ನೋಡಿ. ಇದೆಲ್ಲ ಸೈನ್ಸು. ಯಾಕೆ ಹಬ್ಬ ಮಾಡಬೇಕು ಅಂತ ಅಂದ್ಬಿಟ್ರೆ ಮಲ್ಟಿಪಲ್ ರೀಸನ್ಸ್, ಒಂದು ಹಬ್ಬದ ಹಿಂದೆ ಮಲ್ಟಿಪಲ್ ರೀಸನ್ಸ್ ಇರುತ್ತೆ. ನಾವು ಎಷ್ಟೋ ದಿನ ಈಗ ದೀಪಾವಳಿ ಮುಗಿದ ಮೇಲೆ, ದೀಪಾವಳಿ ನಂತರ ಒಂದು 2-3 ತಿಂಗಳು ಹಬ್ಬಗಳೇ ಇಲ್ಲ, ಕೆಲಸ ಮಾಡ್ಕೊಂಡಿರ್ತೀವಿ, ಎಲ್ಲ ಬ್ಯುಸಿ ಆಗೋಗಿದ್ದೀವಿ. ಒಂದು ಹಾಲಿಡೇ ಬಂತಪ್ಪ, ಹಬ್ಬ ಅಂದರೆ ಹಾಲಿಡೇ ಅಂತ ಅಂದ್ಕೊಳ್ಳೋಣ, ಮನೆಯವರೆಲ್ಲ ಒಟ್ಟಾಗಿದ್ದೀವಿ ಅಂತ ಅಂದ್ಕೊಳ್ಳೋಣ, 3 ದಿನದ ಪ್ರಿಪ್ರೇಷನ್ ಇದೆ ಅಂತ ಅಂದ್ಕೊಳ್ಳೋಣ. ಈ ಪ್ರಿಪರೇಷನ್ ಟೈಮ್ ಇದೆಯಲ್ಲ, ಮನೆಯನ್ನು ಒಟ್ಟು ಮಾಡುತ್ತೆ. ಸೊ ಫ್ಯಾಮಿಲಿ ಹೆಲ್ತ್ ಜಾಸ್ತಿ ಆಗಲಿಲ್ವಾ? ಈ ಪದ್ಧತಿ ತಪ್ಪ ಸರಿನಾ? ತಪ್ಪು ಅಂತ ಖಂಡಿತ ಹೇಳೋಕ್ಕಾಗಲ್ಲ. ತಪ್ಪಿಲ್ವೇ ಇಲ್ಲ ಇದರಲ್ಲಿ, ಇಲ್ಲಿ ಇರೋದೆಲ್ಲ ಸರಿನೇ. ಬಹುಶಃ ಆಚರಣೆಗಳಲ್ಲಿ ನಮ್ಮ ತಪ್ಪಿರ್ಬೋದು, ಅದು ಇಂಡಿವಿಜುವಲ್ ವೀಕ್ನೆಸ್. ನಾನು ಇದನ್ನ ಅರ್ಥೈಸ್ಕೊಳ್ಳೋಕ್ಕಾಗಲಿಲ್ಲ, ಆಚರಣೆ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ನನ್ನ ತಪ್ಪು, ಆ ವ್ಯವಸ್ಥೆ ತಪ್ಪಲ್ಲ. ತುಂಬ ಇಂಪಾರ್ಟೆಂಟ್ ವಿಷಯ ನೀವು ಇದನ್ನ ಹೇಳಿ. ನಮ್ಮ ಭಾರತೀಯತೆಯ ತಪ್ಪಿಲ್ಲ, ಇದನ್ನ ಒರಿಜಿನಲ್ ಯಾರೋ ಮಾಡಿದ್ರಲ್ಲ ಅವ್ರು ತಪ್ಪಿಲ್ಲ. ಶಬರಿಮಲೆ ಕಾನ್ಸೆಪ್ಟಿಗೆ ಬರ್ತೀನಿ ಮತ್ತೆ ವಾಪಸ್. ಶಬರಿಮಲೆ ಮಾಡಿದಾಗ ಯಾರೋ ಒಬ್ಬ ವಿಷನರಿಗೆ ಇದು ಹೊಳೆದಿರೋದು. ಇದು ನನ್ನ ಅನಾಲಿಸಿಸು, ಮತ್ತು ಜನರಲೈಸ್ ಮಾಡೋದು ಬೇಡ. ಆಗ ಇಡೀ ದೇಶ ನಮ್ಮ 2 ಭಾಗ ಆಗೋಗಿತ್ತು, ಶೈವೈಟ್ಸ್, ವೈಷ್ಣವೈಟ್ಸ್ ಅಂತ. ಎರಡರದ್ದು ಪವರ್ಫುಲ್ ಡಾಮಿನೇಷನ್. ಇವರಿಬ್ಬರನ್ನು ಯಾರೋ ಒಬ್ಬರಿಗೆ ಅನಿಸ್ತೋ ಹಿಂಗಾಗ್ಬಿಟ್ರೆ ನಮ್ಮ ದೇಶ ಒಡೆದೋಗುತ್ತೆ, ಪೀಸ್ ಆಗಿಬಿಡುತ್ತೆ. ಇವ್ರನ್ನ ಹೆಂಗೆ ಒಟ್ಟು ಮಾಡೋದು? ಸೊ ಒಂದು ಬಹುಶಃ ಕತೆ ಕಟ್ಟಿದ್ರು, ಅಥವಾ ಬಹುಶಃ ಒಂದು ವಿಷನರಿ ಈ ಥರದ ಒಂದು ರೂಪಗಳನ್ನು ತಂದಿಟ್ರು. ಏನು? ಹರಿಹರ ಪುತ್ರ ಅಂತ. ಹರಿಹರ ಜೋಡಿಸಿದ್ರು. ಹಾಂ, ಬುದ್ಧಿಜೀವಿಗಳು ಕೇಳ್ಬೋದು ಇದು ಸಾಧ್ಯನಾ ಅಂತ. ಇಲ್ಲ. ಮೆಡಿಕಲಿ ಸಾಧ್ಯನಾ? ಅಲ್ಲ. ಆದರೆ ಓವರ್ ಆಲ್ ಇಂಪ್ಯಾಕ್ಟ್ ಏನಾಯಿತು? ಇಡೀ ದೇಶ ಒಂದಾಗೋಯ್ತು. 5 ಕೋಟಿ ಜನ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ, ಜಾತಿ, ಮತ, ಧರ್ಮ ಅಲ್ಲಿ ಹೋಗಿ ಸೇರ್ತಾರೆ. ಇದು ಒಂದು ಭಾಗ. ಅದೇ ಟೈಮಲ್ಲಿ ಹಿಂದೂ ಮುಸ್ಲಿಮ್ದು ಡಿವಿಷನ್ ಆಗ್ತಾಯಿತ್ತು, ತುಂಬ ಗಲಾಟೆಗಳಾಗ್ತಾಯಿತ್ತು. ಇದಾದ ನಂತರ ಯಾವಾಗಲೂ ಇನ್ನೊಂದು ಸ್ವಲ್ಪ ವರ್ಷಗಳ ನಂತರ ಮುಸ್ಲಿಂ ಇನ್ವೇಷನ್ನು ಅದಾದಮೇಲೆ ಈ ಟೈಮಲ್ಲಿ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ತಾಯಿತ್ತು. ಅಲ್ಲಿ ಒಂದು ಇರುಮಲೆ ಅಂತ ಇದೆ, ಅಲ್ಲಿ ಒಂದು ವಾವರ್ ದೇವಸ್ಥಾನ, ವಾವರ್ ಮಸೀದಿ ಅಂತ ಇದೆ. ಆ ಮಸೀದಿಗೆ ಹೋಗಿ ಪೂಜೆ ಮಾಡಿಕೊಂಡೆ ಇವರೆಲ್ಲರೂ ಶಬರಿಮಲೆ ಹತ್ತಕ್ಕೆ ಹೋಗೋದು. ಅಲ್ಲೂ ಯುನೈಟ್ ಮಾಡೋಕ್ಕೆ ಯಾರೋ ವಿಷನರಿ ತಂದರು. ಬ್ಯೂಟಿಫುಲ್. ಈ ವಿಷನರಿ ಅವರೊಂದು ಒಳ್ಳೆ ಕತೆ ಹೇಳಿದ್ರು. ಇಬ್ಬರು, ಮೊದಲನೇದು ಶಬರಿಮಲೆಯ ವಿಷನರಿ, ಅದರ ಪೌರಾಣಿಕತೆ ಇರಬಹುದು, ಡಿಸ್ಪ್ರೂವ್ ಮಾಡೋಕ್ಕೂ ನಾನು ಹೊರಟಿಲ್ಲ. ರೈಟ್. ಅದರ ಜೊತೆ ಯಾರೋ ವಿಷನರಿ ಇದನ್ನು ಮಾಡಬೇಕಂತಂದರೆ ಯಾಕೆ ಮಾಡಿದ್ದಾರೆ ಅಂತ ನಂಗೊಂದು ಸಾಮಾಜಿಕ ಅರ್ಥ ಕ್ರಿಯೇಟ್ ಆಗೋಕ್ಕೆ ಶುರು ಆಯಿತು. ಇಷ್ಟು ಭಿನ್ನವಾಗಿದ್ದಂತಹ ಸಮಾಜವನ್ನು ಎಲ್ಲೋ ಒಂದು ಕಡೆ ಒಂದಷ್ಟು ತಪ್ಪು ಮಾಡ್ತಾ ಇದ್ದಂತಹ ಸಮಾಜವನ್ನು ಒಟ್ಟು ಮಾಡೋಕ್ಕೆ ನಮಗೊಂದು ಜಾಗ ಸಿಗ್ತದೆ, ಶಬರಿಮಲೆ. ನಿಜ. ಸೊ ಇದು 1-2 ಅಲ್ಲ, ಎಂಡ್ಲೆಸ್. ಯಾವುದೂ ತಪ್ಪಿಲ್ಲ ಮಾಡಿರೋದ್ರಲ್ಲಿ. ಆಚರಣೆಗಳಲ್ಲಿ ತಪ್ಪಿರಬಹುದು, ತಿದ್ದುಕೊಂಡ್ಬಿಟ್ರೆ ನಮ್ಮಷ್ಟು ಒಳ್ಳೆಯ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾವು ನಮಸ್ಕಾರ ಮಾಡ್ತೀವಿ, ಇವತ್ತು ಶೇಕ್ ಹ್ಯಾಂಡ್ ಮಾಡ್ತಾರೆ, ಹಗ್ ಮಾಡ್ತಾರೆ. ನಾವು ನಮಸ್ಕಾರ, ಈ ಶೇಕ್ ಹ್ಯಾಂಡು ಇಲ್ಲ, ಹಗ್ಗೂ ಇಲ್ಲ ನಮ್ಮ ಸಂಸ್ಕೃತಿಯಲ್ಲಿ. ನಮಸ್ಕಾರ ಮಾಡ್ತೀವಿ.
ಟ್ರಾನ್ಸ್ಮಿಷನ್ ಆಫ್ ಡಿಸೀಸಸ್ ಸಾಧ್ಯವೇ ಇಲ್ವೇ ಇಲ್ವೇ ಅಲ್ವಾ? ಈಗ ಈ ಸಂಸ್ಕೃತಿಯನ್ನು ತಪ್ಪು ಅಂತ ಯಾಕೆ ಹೇಳಬೇಕು? ಅಥವಾ ಯಾವುದೋ ಒಂದು ಸೆಕ್ಟರ್ಗೆ ಸೀಮಿತ. ನಮಸ್ತೆ, ನಮಸ್ಕಾರ ತಪ್ಪೆಲ್ಲಿದೆ? ಈ ಪದಗಳನ್ನು ಬಳಸೋದಕ್ಕೆ ನಮಗೇನಾದ್ರು ಅಂಟ ಅಥವಾ ತೊಂದರೆನಾ? ಇಲ್ಲ ಅಲ್ವಾ? ದೇವರು ಅಂತ ಪದ ಬಳಸೋದಕ್ಕೆ ತೊಂದರೆನಾ? ನಿಮಗೆ ಯಾವ ವ್ಯಕ್ತಿ ದೇವರು ಅನ್ಸುತ್ತೆ ಅವ್ರನ್ನೇ ದೇವರು ಅನ್ನಿ. ಅಲ್ಲನ ನಾವು ದೇವರು ಅಂತ ಕರೆದಿದ್ದೀವಿ ಅಲ್ವಾ, ಒಪ್ಕೊಂಡಿದ್ದೀವಲ್ವ. ಅಂದರೆ ನಾವು ಅಂದರೆ ಮುಸ್ಲಿಮ್ಸ್, ಅವ್ರು ಒಪ್ಕೊಂಡಿದ್ದಾರಲ್ವ. ಅಲ್ಲೂ ಕೂಡ ದೇವರು ಅಂತ ತಾನೇ ಬಳಸಿದ್ದಾರೆ. ಹೌದು, ಭಗವಾನ್ ಅಂತ. ಜೀಸಸ್ನ ಏನಂತ ಬಳಸಿದ್ದಾರೆ? ಬುದ್ಧನನ್ನು ಏನಂತ ಕರೆದಿದ್ದಾರೆ? ಭಗವಾನ್ ಬುದ್ಧ ಅಂತ. ರಾಕ್ಷಸ ಬುದ್ಧ ಅಂತ ಕರೆದಿದ್ದೀವ? ಇಲ್ಲ, ನಾವು ದೇವರ ಸ್ಥಾನವನ್ನೇ ಕೊಟ್ಟಿದ್ದೀವಿ ಅಲ್ಲಿ. ದೇವರು ಈಸ್ ಕಾಮನ್. ಸೊ ದೇವರು ಅಂದರೆ ಏನು? ಒಳ್ಳೆಯ ಪದ್ಧತಿಗಳು ಅಂತ ಅಷ್ಟೇ. ನಾವು ಯಾರನ್ನೂ ರಾಕ್ಷಸರು ಅಂತ ಕರೀಲಿ. ಎನಿಥಿಂಗ್ ಗುಡ್, ಎನಿಥಿಂಗ್ ಗುಡ್ ಆ್ಯಂಡ್ ಪ್ಯೂರ್. ಮಹಾವೀರನ ಏನಂತ ಕರೆದ್ವಿ? ಭಗವಾನ್ ಮಹಾವೀರ್. ಹಾಗೆ ನಾವು ಮಾಡಿರುವಂಥ ಪ್ರತಿಯೊಬ್ಬರನ್ನು ನಾವು ಯಾವ ದೇವತಾ ತತ್ವಗಳನ್ನು ಇಟ್ಕೊಂಡಿದ್ದಾರೆ ಅವರೆಲ್ಲರನ್ನೂ ನಾವು ದೇವರು ಅಂತ ಕರೆದಿದ್ದೀವಿ. ಹೌದು, ದೇವರೇ ಆಗಿರ್ಬೋದು, ದೇವದೂತರಾಗಿರ್ಬೋದು, ದೇವರ ಮೆಸೇಜನ್ನು ಸ್ಪ್ರೆಡ್ ಮಾಡೋರಾಗಿರ್ಬೋದು. ಎಸ್. ಅಫ್ಲೇಟ್, ನಾವು ಕಲಾಮನ್ನು ದೇವರ ಥರ ನೋಡೋಕ್ಕಾಗಿಲ್ವ ನಮಗೆ? ಖಂಡಿತ. ಎಷ್ಟೋ ಜನಕ್ಕೆ ಕಲಾಂ ದೇವರು, ಯಾಕೆಂದ್ರೆ ಅವ್ರು ನಡ್ಕೊಂಡಿದ್ದು ಹಾಗೆ. ಆ ಪದಕ್ಕೆ ನಮಗೆ ತೊಂದರೆ ಇರಬಾರ್ದು. ಆ ಪದವನ್ನು, ದೇವರು ಅನ್ನುವ ಪದವನ್ನು ಬಳಸೋಕ್ಕೆ ತೊಂದರೆ ಇರಬಾರ್ದು. ದೇವರನ್ನ ಯಾವಾಗಲೂ ನಾವು ಗುಡಿಯಲ್ಲೇ ಇಟ್ಟೆ ನೋಡ್ತಾ ಇದ್ದೀವಿ ಅಂತಲೂ ಹೇಳಬಾರ್ದು. ವ್ಯಕ್ತಿಗಳಲ್ಲೂ ನೋಡ್ಬೋದು. ಖಂಡಿತ. ಎಷ್ಟೋ ಜನ ಊಟ ಹಾಕಿದಾರಪ್ಪ, ಅವ್ರ ದೇವರು, ಅವರೆಲ್ಲ ದೇವರಪ್ಪ. ಎಷ್ಟೋ ಜನ ಊಟ ಹಾಕಿದ್ದಾರೆ. ಅನ್ನವನ್ನು ನಾವು ದೇವರು ಅಂದಿದ್ದೀವಿ. ರೈತನನ್ನು ದೇವರು ಅಂತ ಕರೆದಿದ್ದೀವಿ. ಯಾಕೆ ಅಂದರೆ ಅವನು ಊಟ ಕೊಟ್ಟಿದ್ದಕ್ಕೆ ನಾವು ಬದುಕ್ತಾ ಇದ್ದೀವಿ. ಸೊ ನಮಗೆ ಯಾರ್ಯಾರು ಒಳ್ಳೇದು ಮಾಡಿದ್ರೋ ಅವರೆಲ್ಲರನ್ನೂ ನಾವು ದೇವರು ಅಂತ ಕರೆದಿದ್ದೀವಿ, ಪೂಜಿಸಿದ್ದೀವಿ, ಗೌರವಿಸಿದ್ದೀವಿ. ಸರಿಯಾಗಿ ನಡ್ಕೊಂಡಿಲ್ಲ ಎಷ್ಟೋ ಕಡೆ. ಈಗ ರೈತನ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದೀವ ಅಂದರೆ ಇಲ್ಲ, ಸೈನಿಕರನ್ನ ಚೆನ್ನಾಗಿ ನಡೆಸ್ಕೊತಾ ಇದ್ದೀವ ಅಂದರೆ ಇಲ್ಲ. ಅದೇ ಸೈನಿಕನ ಪಾತ್ರವನ್ನು ಯಾವುದೋ ಒಂದು ಫಿಲ್ಮಲ್ಲಿ ಹೀರೋ ಹಾಕಿದ್ರೆ ಆ ಸೈನಿಕನಿಗೆ ಹೊಗಳಿದ್ದೀವಿ. ಆದರೆ ಒರಿಜಿನಲ್ ಸೈನಿಕನ್ನ ಬಿಟ್ಟೇ ಬಿಟ್ಟಿದ್ದೀವಿ. ನಾಗಪ್ರತಿಷ್ಠೆ ಮಾಡಿದ್ದೀವಿ, ಆ ಪ್ರತಿಷ್ಠೆಗೆ ಹುತ್ತಕ್ಕೆ ಹಾಲು ಹಾಕಿದ್ದೀವಿ, ಒರಿಜಿನಲ್ ಹಾವು ಬಂದಾಗ ಬಡ್ದಿದ್ದೀವಿ. ಅನಾಚಾರಗಳು ಇದೆ, ತಪ್ಪು ಕಲ್ಚರ್ಸು ಇದೆ ನಮ್ಮಲ್ಲಿ. ಭಾರತೀಯತೆ ತಪ್ಪು ಕಲ್ಚರ್ಸ್ ಹುಟ್ಟಲಿಲ್ಲ, ತಪ್ಪು ಕಲ್ಚರ್ಸ್ ಆಚರಣೆಗಳಲ್ಲಿ ಬರಲಿಕ್ಕೆ ಶುರು ಆಯಿತು. ಮಾಡ್ತಾ ಮಾಡ್ತಾ ಅದರ ತಪ್ಪು ತಿಳುವಳಿಕೆಗಳು ಶುರು ಆಯಿತು ಅಷ್ಟೆ. ಆಚರಣೆ ಮಾಡುವಾಗ, ಒರಿಜಿನಲ್ ಫಾರ್ಮ್ ಮಾಡುವಾಗ ಇದಿರಲಿಲ್ಲ. ತೀರ್ಥ ತಗೊಳ್ಳಿ ಅಂತ ಹೇಳ್ತಾರೆ. ತೀರ್ಥ ಅಂದರೆ ಒಂದು ನೀರು, ಮಂತ್ರಿಸಿರೋ ನೀರು ಅಂತ. ಮಂತ್ರಿಸಿರೋದೋ ಮಂತ್ರಿಸದೇ ಇರೋದೋ ಅಷ್ಟೇ. ನಾವು ಕಾಫ್ ಸಿರಪ್ ಕೊಟ್ಟಿದ್ರೆ ತಗೊಳ್ಳಲ್ವಾ ಒಂದು ಸ್ಪೂನಲ್ಲಿ? ಹಾಕೋದ್ರಿಂದ ಮೆಡಿಕೇಟೆಡ್ ಕೂಡ. ಇಟ್ ಈಸ್ ನಥಿಂಗ್ ಬಟ್ ಕಾಫ್ ಸಿರಪ್. ಕಾಫ್ ಸಿರಪ್ಪನ್ನು ನಾವು ತಗೋತೀವಾ? ಹೌದು ಅಲ್ವಾ? ಇದನ್ನ ತಗೊಳಕ್ಕೇನಂತೆ? ಯಾಕೆ ಹಿಂಗಿಟ್ವಿ? ಹೀಗೆ ಯಾಕೆ ಇಟ್ಕೋತೀವಿ ಅಂತಂದ್ರೆ, ಈ ಮುದ್ರೆ ಯಾಕೆ ಅಂದ್ರೆ ಹಿಡಿದಿಟ್ಕೊಳ್ಳುತ್ತೆ ನೀರು, ಅದಕ್ಕೆ ಅಷ್ಟೇ. ನೀರು ಕುಡಿದ ಮೇಲೆ ತಲೆ ಒರೆಸ್ಕೋತೀವಪ್ಪ. ಯಾಕೆಂದ್ರೆ ಟವಲ್ ಇರಲಿಲ್ಲ ಅವಾಗ, ಖರ್ಚೀಫ್ ಇರಲಿಲ್ಲ. ನಮ್ಗೆ ಇದ್ದದ್ದು ಸಿಂಪ್ಲೆಸ್ಟ್ ಅಂತಂದ್ರೆ ತಲೆ ಒದ್ದೆ ಆಯಿತು, ತಂಪಾಯಿತು. ತಪ್ಪೆಲ್ಲಿದೆ? ಯಾವ ಸಣ್ಣ ಸಣ್ಣ ಆಚರಣೆಗಳನ್ನು ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಅದು ಯಾವುದೂ ತಪ್ಪಲಿಲ್ಲ. ಆಚರಣೆಗಳನ್ನು ಅರ್ಥೈಸ್ಕೊಳ್ಳೋದು ತಪ್ಪಾಯಿತು. ಅರ್ಥೈಸ್ಕೊಂಡ್ಮೇಲೆ ಅದರ ವಿರುದ್ಧ ಹೋಗ್ಲಿಕ್ಕೆ ಶುರು ಮಾಡಿದ್ರು. ತೀತ ತಗೊಳ್ಳಿಲ್ಲಪ್ಪ, ಕುಂಕುಮ ತಗೊಳ್ಳಿಲ್ಲ, ಅದು ಅವ್ರವ್ರ ನಂಬಿಕೆ. ತಗೊಂಡ್ರೆ ಅಡ್ವಾಂಟೇಜ್ ಸಿಗುತ್ತೆ. ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳಿದ್ವಿ, ಮಾಡಿದ್ರೆ ಅದು ಅವ್ರ ಅಡ್ವಾಂಟೇಜ್. ಬೋನ್ಸ್ ಬೆಳೆಯುತ್ತೆ, ಮಜ್ಜೆ ಬೆಳೆಯುತ್ತೆ, RBCಗಳು ಬೆಳೆಯುತ್ತೆ ಅಲ್ವಾ? ಹೌದು. ಸೊ ಬಹುಶಃ ಇದೆಲ್ಲವೂ ಕೂಡ ನಮ್ಮ ಭಾರತೀಯತೆ. ಇಷ್ಟು ವೇರಿಡ್ ಕಲ್ಚರ್ಸ್, ಇಷ್ಟು ವೇರಿಡ್ ಥಾಟ್ ಪ್ರೋಸೆಸ್, ಎಲ್ಲವೂ ಹೆಲ್ತಿ. 90% ಆರ್ 99% ಗುಡ್ ಕಲ್ಚರ್ಸ್. ಸತಿ ಪದ್ಧತಿ ನಮಗೆ ಸರಿ ಬರಲಿಲ್ಲ, ತೆಗೆದಾಕಿದ್ವಿ ನಾವು ಸಿಸ್ಟಮಿಂದ. ಅದರ ವಿರುದ್ಧ ನಮ್ಮ ಎಲ್ಲ ಸಾಮಾಜಿಕ ಲೀಡರ್ಸ್ ಹೋರಾಡಿದ್ರು. ಅದು ಕ್ರೂರ, ಚೆನ್ನಾಗಿರಲಿಲ್ಲ. ಯಾರೋ ಒಬ್ಬರನ್ನ ಬಲಿ ತಗೋಬೇಕಾಗಿತ್ತು. ಅವರು ಸತಿ ಪದ್ಧತಿ ಮಾಡಿದಾಗ ಅವ್ರ ಜಸ್ಟಿಫಿಕೇಶನ್ ಬೇರೆ ಇರ್ಬೋದು, ಆದರೆ ಜನಕ್ಕೆ ಕ್ರೂರ ಅನ್ಸಿದ ತಕ್ಷಣ ತೆಗೆದ್ರು. ವಿತ್ ಟೈಮ್ ಅದು ಯಾವಾಗ ಕ್ರೂರ ಅನ್ನಿಸ್ತಾ? ಸತಿ ಪದ್ಧತಿ ಕ್ರೂರ ಆದರೆ ಬಲಿ ಪದ್ಧತಿನೂ ಕ್ರೂರನೇ ಅಲ್ವಾ? ಅದನ್ನು ನಾವು ಬಲಿ ಕೊಡ್ತಾನೆ ಇದ್ದೀವಲ್ವಾ? ಸೊ ಜಸ್ಟಿಫಿಕೇಶನ್ಸ್ ಇಲ್ಲ. ನಮ್ಮ ಪದ್ಧತಿಯ ಒಳ್ಳೆಯದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಯಾವುದೋ ತಪ್ಪಾಗಿದೆ, ತಪ್ಪನ್ನು ತಿದ್ದುಕೊಳ್ಳೋರು, ಸಂಬಂಧಪಟ್ಟವ್ರು ತಿದ್ದಿದ್ರೆ ಒಳ್ಳೆಯದು. ಸಂಬಂಧಪಟ್ಟ ತಿದ್ದುವಿಕೆಗೆ ಅವರ ಗುರುಗಳು ಸಹಕಾರ ಮಾಡಿದ್ರೆ ಒಳ್ಳೆಯದು.
ಆ್ಯಂಡ್ ವಿತ್ ಟೈಮ್ ಎಲ್ಲವೂ ಆಗುತ್ತೆ. ಅಮೆಂಡ್ಮೆಂಟ್ ಅಂತ ಹೇಳಿದ್ರಿ ನೀವಾಗಲೇ, ಸೊ ಎಲ್ಲವೂ ಆಗುತ್ತೆ. ಬ್ಯೂಟಿಫುಲ್. ಭಾರತೀಯತೆ ಅಂದರೆ ಏನು ಅನ್ನೋದನ್ನು ಸವಿಸ್ತಾರವಾಗಿ ಆ್ಯಂಡ್ ಲಾಜಿಕಲ್ ಎಕ್ಸಾಂಪಲ್ಸ್ ಕೊಟ್ಟು, ನಮ್ಮ ನಿತ್ಯ ಜೀವನದಲ್ಲಿ ಏನೇನು ಪ್ರಾಕ್ಟೀಸಸ್ ನಾವು ಮಾಡ್ತೀವಿ, ಯಾಕೆ ಮಾಡ್ತೀವಿ, ಹೇಗೆ ಅದು ಹೇಗೆ ಲಾಜಿಕಲ್, ಎಷ್ಟು ಸರಿ, ಹೇಗೆ ಸರಿ, ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಅವೇಕನಿಂಗ್. ಥ್ಯಾಂಕ್ ಯು. ನಮಸ್ಕಾರ.